ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ಒಂದು ವಿಶೇಷವಾದಂತಹ ಪ್ರವಾಸಿ ತಾಣಕ್ಕೆ ಆಗಮಿಸಿರ್ತೇನೆ. ಸೊ ದಯವಿಟ್ಟು ಪ್ರತಿಯೊಬ್ಬ ಪ್ರವಾಸಿಗರು ಈ ವಿಡಿಯೋನ ಕೊನೆ ತನಕ ನೋಡಿ. ಯಾಕೆಂದರೆ ಇದರಿಂದ ಒಂದು ಒಳ್ಳೆ ಮಾಹಿತಿ ಇದೆ. ಇದರಿಂದ ಒಂದು 4 ಜನಕ್ಕೆ ಒಳ್ಳೇದಂತೂ ಆಗೇ ಆಗುತ್ತೆ. ಆದ್ದರಿಂದ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ, ಕೊನೆ ತನಕ ನೋಡಿ. ನಾನು ಇಲ್ಲಿ ಒಂದು ವೀಕ್ಷಣೆ ಮಾಡ್ಬೋದು. ಇಲ್ಲೊಂದು ದರ್ಗಾ ಇದೆ. ಈ ಒಂದು ದರ್ಗಕ್ಕೆ ಆಗಮಿಸಿರ್ತೀನಿ. ಹಾಗೆ ಅಲ್ಲೊಂದು ಜಲಪಾತ ಇದೆ. ವೀಕ್ಷಣೆ ನೋಡಿ, ಎಷ್ಟು ಅದ್ಭುತವಾಗಿ ಸಿಗ್ತೈತೆ, ಎಷ್ಟು ಸುಂದರವಾಗಿ ಈ ಒಂದು ಸ್ಥಳ ಕಾಣ್ತಾ ಇದೆ. ಅಷ್ಟೇ ಅಪಾಯವೂ ಸಹ ಇದೆ. ಇದ್ರ ಬಗ್ಗೆ ಮಾಹಿತಿ ನೀಡ್ತಿರೋದು. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ. ಬಂಧುಗಳೇ, ಇದುವೇ ನಮ್ಮ ಚಾಮರಾಜನಗರ ಜಿಲ್ಲೆ ಏನು ಕೊಳ್ಳೇಗಾಲ ತಾಲೂಕು. ಇಲ್ಲಿ ಮೇಲ್ಗಡೆ ಒಂದು ದರ್ಗಾ ಇದೆ. ಇದುವೇ ಗಗನಚುಕ್ಕಿ ಒಂದು ವ್ಯೂ ಪಾಯಿಂಟು. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಸಾಕಷ್ಟು ಜನ ನೋಡಿ, ಆ ಕಡೆ ಮಂಡ್ಯ ಜಿಲ್ಲೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ ಕಡೆ ಮಂಡ್ಯ ಜಿಲ್ಲೆ, ಈ ಕಡೆ ಚಾಮರಾಜನಗರ. ಇಲ್ಲಿ ಸಾಕಷ್ಟು ಜನ ನಮ್ಮ ಮುಸ್ಲಿಂ ಸಮುದಾಯದ ಜನಾಂಗದವರು ಯಥೇಚ್ಛವಾಗಿ ಆಗಮಿಸಿ ಮೇಲ್ಗಡೆ ಒಂದು ದರ್ಗಾ ಇದೆ. ಅಲ್ಲಿ ಒಂದು ಪೂಜೆಗಳನ್ನು ಮಾಡಿಕೊಂಡು ತದನಂತರ ಕೆಳಗಡೆನೂ ಸಹ ಬರ್ತಾರೆ. ಇಲ್ಲಿಗೆಲ್ಲ ಬರ್ತಾರೆ. ಹಾಗೆ ಬರೋದ್ರ ಜೊತೆಗೆ ಇವ್ರದ್ದೊಂದು ಪದ್ಧತಿ ಇದೆ. ಪದ್ಧತಿ ಅಂದರೆ ಏನಪ್ಪ ಅಂದರೆ, ಮುಡಿ ಮಾಡಿಸ್ತಾರೆ. ಮುಡಿ ಮಾಡಿಸಿ ಈ ಬನ್ನು ಇದೆ ನೋಡಿ, ಬನ್ನೊಳಗಡೆ ಆ ಮುಡಿದು ಒಂದು ಕೂದಲುಗಳನ್ನ ಹಾಕ್ಬಿಟ್ಟು ಆ ನೀರೊಳಗಡೆ ಬಿಡ್ತಕ್ಕಂಥ ಒಂದು ಪದ್ಧತಿ ಇದೆ. ಅದೆಷ್ಟೋ ಜನ ಪ್ರವಾಸಿಗರು ಪಾಪ ಅವರಿಗೆ ಅರಿವಿಲ್ಲದಂತೆ ನೀರು ಬಿಡೋದಕ್ಕೆ ಅಂತ ಹೋಗಿ ಬಿದ್ದು ಸಾವಿಗೆ ಶರಣಾಗ್ತಾರೆ. ಸೊ ಆ ಒಂದು ತಪ್ಪುಗಳನ್ನು ಮಾಡ್ಕೊಬೇಡಿ. ಸೊ ನೀವು ಆ ಥರ ಬಿಡಲೇಬೇಕಾದ್ರೆ ಒಂದು ಸೂಕ್ತವಾದ ಒಂದು ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ಳಿ. ಅಲ್ಲಿರ್ತಕ್ಕಂಥ ಮೇಲ್ಗಡೆ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವರ ಒಂದು ಸಹಕಾರ ಪಡೆಯಿರಿ. ಹಾಗೆ ಅಲ್ಲಿ ಎಲ್ಲಿ ಬಿಡಬೇಕೇನಂತ ಸ್ವಲ್ಪ ಮಾಹಿತಿಗಳನ್ನು ಪಡೆಯಿರಿ. ಒಂದಷ್ಟು ಜನ ಏನು ಮಾಡ್ತಾರೆ, ಏಕಾಏಕಿ ಬಂದ್ಬಿಟ್ಟು ಈ ಫಾಲ್ಸ್ ಹತ್ತತ್ರ ಅಲ್ಲಿ ನೀರು ಧುಮುಕುವ ಸ್ಥಳಕ್ಕೆ ಹೋಗೋದು, ಅಲ್ಲೋಗಿ ಹಾಕ್ಬಿಡೋದು. ನೋಡಿರಿ, ಇದು ಜಲಪಾತ, ಇದು ಡೌನ್ ಇದೆ. ಇಲ್ಲಿ ತುಂಬ ಅಲ್ಲಿ ನೋಡಿ ನೀರು ಧುಮುಕ್ತಾ ಇದೆ, ನೋಡಿ ಮೋರ್ಗರಿತದೆ, ನೋಡಿ ಕೇಳಿಸ್ತಾ ಇದೆ ಅನ್ಕೋತೀನಿ. ಸೊ ಇಲ್ಲಿ ಏನಾಗ್ಬಿಡ್ತದೆ ಅಂದರೆ, ಅವ್ರಿಗೆ ಗೊತ್ತಾಗಲ್ಲ. ಆ ನೀರು ನೋಡಿದ್ರೆ ಒಂಥರ ಕ್ಯೂರಿಯಾಸಿಟಿ, ಒಂಥರ ಇಂಟ್ರೆಸ್ಟು. ಏನು ಮಾಡ್ತಾರೆ, ಹೋಗಿ ಹತ್ರಕ್ಕೆ ಹೋಗ್ಬಿಡೋದು, ಅದನ್ನ ಹಾಕ್ಬಿಡೋದು, ಕಾಲು ಜಾರಿ ಬಿದ್ದುಬಿಡೋದು. ಇಲ್ಲ ನೀರಲ್ಲಿ ಆಟ ಆಡೋಕ್ಕೆ ಅಂತ ಹೋಗೋದು, ಅದರಲ್ಲಿ ನೀರು ಜೊತೆ ಕೊಚ್ಕೊಂಡು ಹೋಗೋದು. ಅಲ್ಲೋದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ನಿಮ್ಮ ದೇಹ ಕಂಟ್ರೋಲ್ ಸಿಕ್ಕಲ್ಲ. ಯಾವುದೇ ಒಂದು ಕಲ್ಲುಗಳನ್ನ ಹಿಡಿಯೋಕ್ಕೂ ಅವಕಾಶ ಇರೋಲ್ಲ. ನೀರಿನ ಫೋರ್ಸ್ ಏನು ಮಾಡ್ತದೆ, ನಿಮ್ಮನ್ನ ಎಳ್ಕೊಂಡು ಹೊಟ್ಟೋಗುತ್ತೆ. ಆ ಡೌನ್ಗೆ ಎಳ್ಕೊಂಡೋಗಿ ಅಲ್ಲಿ ಕೆಳಗಡೆ ಬಿಸಾಕ್ತು ಅಂದರೆ ಮುಗಿದೋಯ್ತು. ಅಲ್ಲಿಗೆ ನಿಮ್ಮ ಐಸು ಅಲ್ಲಿಗೆ ಅಂತ್ಯ ಅಂತ ತಿಳ್ಕೊಂಬಿಡ್ಬೇಕು. ದಯವಿಟ್ಟು ಇಂತಹ ತಪ್ಪುಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ಬೇಡಿ. ಬರ್ತಕ್ಕಂಥ ಪ್ರವಾಸಿಗರು ದಯವಿಟ್ಟು ಏನೋ ಭಗವಂತನ ಸನ್ನಿಧಿಗೆ ಬರ್ತೀರಾ, ಪೂಜೆ ಮಾಡ್ಕೊಳ್ಳಿ, ದೇವರನ್ನು ಆರಾಧಿಸಿ, ಈ ಸುಂದರವಾದ ಏನು ಜಲಪಾತದ ವೀಕ್ಷಣೆಗಳನ್ನು ಕಣ್ಣು ತುಂಬ್ಕೊಳ್ಳಿ. ನೀರತ್ರ ಹೋಗಿ ಪ್ರಾಣ ಹಾನಿಯನ್ನು ಮಾಡ್ಕೋಬೇಡಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ. ಸೊ ಇಲ್ಲಿ ಸಾಮಾನ್ಯವಾಗಿ ನಾನು ಗಮನಿಸಿದಾಗೆ ಇಲ್ಲಿ ನಾನು ಸಾಕಷ್ಟು ಬಾರಿ ಈ ವಿಡಿಯೋಗಳನ್ನು ಹಾಕಿದ್ದೀನಿ. ಸೊ ಮೊದಲೆಲ್ಲ ನಾನು ವೀಡಿಯೋ ಮಾಡ್ಬೇಕಾದ್ರೆ ಅಲ್ಲಿ ಮೇಲ್ಗಡೆ ಈ ಒಂದು ಜಲಪಾತದ ಮೇಲ್ಗಡೆ ನಿಂತ್ಕೊಂಡು ವೀಡಿಯೋ ಮಾಡಿ ಹಾಕಿದ್ದೀನಿ. ಆದರೆ ಇಲ್ಲಿ ಒಂದಷ್ಟು ಜನ ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಯಾವ ರೀತಿ ಅವರು ಆ ಥರ ಒಂದು ವಂಕು ಪ್ರಶ್ನೆಗಳನ್ನು ಕೇಳ್ತಾರೆ ಅಂದರೆ, ನನಗೆ ಈ ಥರದ ಒಂದು ಕೆಟ್ಟ ಜನನೂ ಇದ್ದಾರೆ ಅಂತಕ್ಕಂಥ ಒಂದು ಮನೋಭಾವನೆ ಉಳ್ಳಾಗುತ್ತೆ. ಯಾಕೆಂದರೆ ಏನಂತಾರೆ ಅಂದರೆ, ನೀ ಹಾಕೋದೆ ಈ ಥರ ಕೇಳ್ತಾರೆ. ಸೊ ನಾನು ಈ ಸ್ಥಳಕ್ಕೆ ಬರದೆ ನನ್ನ ಮಾಹಿತಿ ಕೊಡೋಕ್ಕಾಗಲ್ಲ. ನಾವು ಏನಕ್ಕೆ ಮಾಹಿತಿ ಕೊಡ್ತೀವಿ ಅಂದರೆ, ನಿಮ್ಮಂಥ ಕೆಲವರಿಗೆಲ್ಲ, ಇಲ್ಲಿ ಬರ್ತಕ್ಕಂಥ ಅಮಾಯಕರಿಗೆ, ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಪಾಪ ಅವ್ರಿಗೆ ಗೊತ್ತಿಲ್ಲದೆ ಅವ್ರು ತಪ್ಪು ಮಾಡಿರ್ತಾರೆ, ಗೊತ್ತಿಲ್ಲದೆ ಮಿಸ್ ಆಗಿ ಹೋಗ್ಬಿಡ್ತಾರೆ. ಅವ್ರಿಗೋಸ್ಕರ ಮಾಹಿತಿ ಕೊಡೋದು. ನಿಮ್ಮಂಥ ವಂಕುತನದವ್ರಿಗೆಲ್ಲ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಬರದೇ ಇಲ್ಲಿಗೆ ನನ್ನ ಮಾಹಿತಿ ಕೊಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಬಂದಿದ್ದೀನಿ. ಪ್ರವಾಸಿಗರಿಗೆ ಏನು ತೊಂದರೆ ಆಗಬಾರ್ದು, ಪ್ರವಾಸಿಗರ ಒಂದು ರಕ್ಷಣೆ, ಅವರ ಒಂದು ಹಿತರಕ್ಷಣೆಗೋಸ್ಕರ ನಾನು ಬಂದಿದ್ದೀನಿ. ದಯವಿಟ್ಟು ನಾನು ಮಗದೊಮ್ಮೆ ಕೈ ಮುಗಿದು ಬೇಡ್ಕೊಳ್ತೀನಿ, ಪ್ರತಿಯೊಬ್ಬರು ನಮ್ಮ ಏನು ಮುಸ್ಲಿಂ ಜನಾಂಗದವರು ಅಂತಲ್ಲ, ನಮ್ಮ ಹಿಂದೂ ಜನಾಂಗದವರು ಸಹ ಈ ಸ್ಥಳಗಳಿಗೆ ಆಗಮಿಸ್ತಾರೆ. ಇಲ್ಲಿ ಬಂದು ಏನು ಮಾಡ್ತಾರೆ, ತಮಗೆ ಅರಿವಿಲ್ಲದಂತೆ ಪ್ರಾಣವನ್ನು ಹಾನಿ ಮಾಡ್ಕೊಳ್ತಾರೆ. ದಯವಿಟ್ಟು ಇಂತಹ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಪ್ರವಾಸಿಗರು ವಿಶೇಷವಾಗಿ ಏನಪ್ಪ ಅಂದರೆ, ನಮ್ಮ ಮುಸ್ಲಿಮ್ಸ್ ಜನಾಂಗದವರು, ಅವ್ರಿಗೆ ಕೆಲವು ಪದ್ಧತಿಗಳಿದೆ, ಒಂದು ಪೂಜಾ ಪದ್ಧತಿಗಳಿದೆ. ಆ ಒಂದು ಪೂಜಾ ಪದ್ಧತಿಗೋಸ್ಕರ ಒಂದಷ್ಟು ಜನ ನೀರು ಪಾಲಾಗಿ ಹೊರಟೋಗಿದ್ದಾರೆ. ದಯವಿಟ್ಟು ಇದಕ್ಕೆ ಅವಕಾಶಗಳನ್ನು ಮಾಡಿಕೊಡ್ಬೇಡಿ. ಅರ್ಥ ಮಾಡ್ಕೊಳ್ಳಿ. ಒಂದು 4 ಜನಕ್ಕೆ ಶೇರ್ ಮಾಡಿರಿ ವಿಡಿಯೋನ, 4 ಜನಕ್ಕೆ ಶೇರ್ ಮಾಡಿ. ಇದರಿಂದ ಏನು ಪ್ರಯೋಜನ ಇದೆ ಅಂದರೆ, ಅವ್ರಿಗೆ ಗೊತ್ತಿಲ್ದಿರೋದನ್ನ ತಿಳ್ಕೊಳ್ತಾರೆ. ಹೌದಪ್ಪ, ನಾವು ಜಲಪಾತದ ಮೇಲ್ಭಾಗಕ್ಕೆ ಹೋಗಬಾರ್ದು, ನಾವು ನಮ್ಮ ಪೂಜೆಗೋಸ್ಕರ ಹೋಗಿ ನಾವು ನಮ್ಮ ಪ್ರಾಣ ಹಾನಿ ಮಾಡ್ಕೋಬಾರ್ದು, ಇದು ಅವ್ರಿಗೆ ಅರಿವಾಗುತ್ತೆ. ಆಮೇಲೆ ಒಂದಷ್ಟು ಜನ ಏನು ಮಾಡ್ತಾರೆ, ಅವ್ರ ಪೂಜೆಗೋಸ್ಕರ ಬಂದು ಈ ರೀತಿ ಆ ಒಂದು ಮುಡಿ ಮಾಡಿರ್ತಕ್ಕಂಥ ಬನ್ನು ಮತ್ತು ಆ ಒಂದು ಕೂದಲನ್ನು ನೀರು ಬಿಡಿರ್ತಕ್ಕಂಥ ಒಂದು ಪದ್ಧತಿನ ಪಾಲನೆ ಮಾಡಿದ್ರೆ, ಇನ್ನು ಕೆಲವರು ನೀರು ಚೆನ್ನಾಗಿದೆ, ನೀರು ಸೂಪರ್ ಆಗಿದೆ, ಇಲ್ಲಿ ಆಟ ಆಡೋಣ ಅಂದ್ಬಿಟ್ಟು ಹೊರಟೋಗ್ತಾರೆ. ಆ ಕೆಲಸನೂ ಆಗಬಾರ್ದು. ಯಾಕಂದರೆ ನೀರು ಒಂದೇ ಥರ ಇರಲ್ಲ, ನೀರು ಏರಿಳಿತ ಆಗ್ತಾ ಇರ್ತದೆ. ಒಂದ್ಸಲ ಹೆಚ್ಚುತ್ತೆ,
ಒಂದ್ಸಲ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಏನೋ ನಮ್ಮ ಈ ಒಂದು ಗಗನಚುಕ್ಕಿ ಜಲಪಾತಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಈ ಒಂದು ಉತ್ತಮವಾದ ಮಾಹಿತಿಯನ್ನು ನೀಡಿರ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ, ಒಂದು 4 ಜನಕ್ಕೆ ಅನುಕೂಲಗಳನ್ನು ಮಾಡಿಕೊಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ಯಾಕೆಂದರೆ ನಾನು ಪ್ರಯೋಜನ ಇರ್ತಕ್ಕಂಥ ವಿಡಿಯೋಗಳನ್ನು ನಾನು ರಿಕ್ವೆಸ್ಟ್ ಮಾಡ್ತೀನಿ, ಕೈ ಮುಗಿದು ಕೇಳ್ಕೊಳ್ತೀನಿ, ಶೇರ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಅಂತ. ಶೇರ್ ಮಾಡ್ರಪ್ಪ, ಒಂದು 4 ಜನ ಉಳಿಲಿ, 4 ಜನರದ ಒಂದು ಏಳಿಗೆನ ನಾವು ನೋಡೋಣ. ಯಾಕೆಂದರೆ ಅವ್ರಿಗೆ ಹರಿಲು ಇಲ್ಲದಂತೆ ಸಾವಿಗೊಳಪಡ್ತಾರೆ, ಅದು ಆಗಬಾರ್ದು. ಸೊ ಇವತ್ತು ಒಂದು ಬಾಡಿ ಆಲ್ಮೋಸ್ಟ್ ಕೆಳಗಡೆ ಹೊರಟೋಗಿದೆ. ಈಗ ಸಿಬ್ಬಂದಿ ವರ್ಗದವರು ಅಲ್ಲಿ ಶೋಧನೆ ಮಾಡ್ತಾ ಇದ್ದಾರೆ. ಏನು ಫೈರಿಂಗ್ನವರು ಹೋಗಿ ಅಲ್ಲೆಲ್ಲ ಆ ಒಂದು ಬಾಡಿನ ಹುಡುಕಾಟದಲ್ಲಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಈಗ ಅವರು ಫ್ಯಾಮಿಲಿಯವರು ಮೇಲ್ಗಡೆ ರೋದನೆ ಮಾಡ್ತಾ ಇದ್ದಾರೆ. ಇದೆಲ್ಲ ಆಗಬಾರ್ದು. ಅದಕ್ಕೋಸ್ಕರ ಈ ಪುಣ್ಯ ಸ್ಥಳಗಳಿಗೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಏನು ಈ ಒಂದು ಭಗವಂತನ ಸನ್ನಿಧಿಗೆ ಆಗಮಿಸಿ ಒಂದು ಪೂಜೆಗಳನ್ನು ಸಲ್ಲಿಸಿ ತಾವು ಹೊರಟ್ಬಿಡಿ. ಅದು ಬಿಟ್ಟು ನೀರೊಳಗೆ ಹೋಗೋದು, ನೀರೊಳಗೆ ಹಾಕ್ತೀವಿ ಅಂತ ಹೋಗಿ ಕಾಲು ಜಾರಿ ಬೀಳೋದು, ಈ ರೀತಿ ಎಲ್ಲ ಮಾಡ್ಕೋಬೇಡಿ. ನೀವು ಏನೇ ಮಾಡಬೇಕಾದ್ರೂ ಒಂದು ಸೂಕ್ತವಾದ ಸ್ಥಳಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮೊಂದು ಪೂಜಾ ಪದ್ಧತಿಗಳನ್ನು ಯಶಸ್ವಿಗೊಳಿಸಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಕಣ್ರಪ್ಪ, ಮನವಿ ಮಾಡ್ಕೊಳ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದಗಳು.